ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಮೊದಲ ಬಾರಿಗೆ ಅವರ ಹುಟ್ಟೂರಾದಂತಹ ದೊಡ್ಡ ಆಲಳಿಗೆ ಬಂದಿರುವಂತದ್ದು. ದೊಡ್ಡ ಆಲಳಿ ಜನರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದರ ಜೊತೆಗೂ ಸಹ ಇವತ್ತೊಂದು ಶುಭ ಕಾರ್ಯವನ್ನು ಮಾಡಿರುವಂತದ್ದು. ಇಲ್ಲಿ ದೃಶ್ಯದಲ್ಲೂ ಸಹ ನೋಡ್ತಾ ಇರಬಹುದು. ಶ್ರೀನಿವಾಸ್ ಅಂತ ಹೇಳಿ ಇವರು ಸಹ ದೊಡ್ಡ ಆಲಳಿ ಗ್ರಾಮದವರೇ. ಇವರು ಸಹ ಅಂಗವಿಕಲರಾಗಿದ್ರು. ಇವರು ಬಹಳ ದಿನಗಳಿಂದನೂ ಸಹ ನನಗೊಂದು ತ್ರಿಚಕ್ರ ವಾಹನವನ್ನು ಕೊಡಿ ಅಂತ ಹೇಳಿ ಬೇಡಿಕೆಯನ್ನು ಸಹ ಇಟ್ಟಿದ್ರು. ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಅಮೃತ ಹಸ್ತದಿಂದಲೇ ಇವತ್ತು ಶ್ರೀನಿವಾಸ್ ಅವರಿಗೆ ದ್ವಿಚಕ್ರ ವಾಹನ ಸಿಕ್ಕಿರುವಂತದ್ದು. ಶ್ರೀನಿವಾಸ್ ಅವರಿಗೆ ಅವರ ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿ ಆಗಿರ್ತಕ್ಕಂಥ ಜಗದೀಶ್ ಅವರು ವಾಹನವನ್ನು ಕೊಡಿಸೋದ್ರ ಮೂಲಕ ಡಿ.ಕೆ. ಶಿವಕುಮಾರ್ ಅವರ ಮೂಲಕ ಕೀಯನ್ನು ಹಸ್ತಾಂತರ ಮಾಡಿದ್ದಾರೆ. ಇವ್ರು ಅವ್ರನ್ನೂ ಸಹ ಮಾತಾಡ್ತೀನಿ. ತಾತ, ಏನಾಗಿತ್ತು ನಿಮ್ಗೆ ಮತ್ತು ಗಾಡಿ ಸಿಕ್ಕಿದೆ, ಎಷ್ಟು ಖುಷಿ ಆಗ್ತಾ ಇದೆ? ಶುಗರ್ ಆಗಿ ಕಟ್ ಮಾಡ್ಬಿಟ್ರು. ಅಷ್ಟೇ. ಗಾಡಿನ ಕೇಳ್ಕೊಂಡು ಇವ್ರನ್ನ ಸುಮಾರು ದಿವಸದಲ್ಲ ಗಾಡಿ ಕೊಡಿಸ್ಕೊಡ್ರಪ್ಪ, ನನ್ಗೆ ಕಾಲು ಆಯ್ತಾ ಇಲ್ಲ ಅಂತ ನೋಡಿ, ಇವಾಗ ಗಾಡಿ ಕೊಡಿಸ್ಕೊಡ್ತೀನಿ ಅಂದ್ಬಿಟ್ಟು ಗಾಡಿ ಕೊಡ್ತೀನಿ. ಫಸ್ಟ್ ಅವ್ರು ಮುಖ್ಯಮಂತ್ರಿ ಆದ್ಮೇಲೆ ಫಸ್ಟ್ ಅವ್ರ ಊರಿಗೆ ಬಂದಂತ ಸಂದರ್ಭದಲ್ಲಿ ನಿಮ್ಗೆ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಎಷ್ಟು ಖುಷಿ ಆಗ್ತಾ ಇದೆ? ಖುಷಿ, ಫುಲ್ ಬಹಳ ಖುಷಿ ಆಯ್ತಾ ಸರ್. ಈ ಗಾಡಿ ಸಿಕ್ತಲ್ಲ, ಎಲ್ಲ ಕಡೆ ಓಡಾಡ್ತೀರಾ? ಈಗ ಎಲ್ಲಿ ಬೇಕಾದ್ರೂ ಹೋಯ್ತೀನಿ. ಎಲ್ಲಿ ಹೋಗ್ತೀರಾ? ಬೆಂಗಳೂರಿಗೂ ಹೋಯ್ತೀನಿ, ಎಲ್ಲ ಸುತ್ತಮುತ್ತ ಹಳ್ಳಿಯಲ್ಲೆಲ್ಲ ಹೋಯ್ತೀನಿ. ಈಗ ಏನ್ ಕೆಲಸ ಮಾಡ್ತೀರಾ ತಾವು? ಏನು ಇಲ್ಲ, ಹೂವು ಕಟ್ತೀವಿ. ಹೂವಿನ ವ್ಯಾಪಾರ. ಈ ವಾಹನವನ್ನ ದಾನ ಮಾಡಿರ್ತಕ್ಕಂಥ ಜಗದೀಶ್ ಅವರು ಸಹ ಇಲ್ಲಿ ಅದರ, ಅವ್ರನ್ನ ಸಹ ಮಾತಾಡಿಸ್ತೀನಿ. ಸರ್, ಇವತ್ತು ಊರಿಗೆ ಬಂದಂತ ಸಂದರ್ಭದಲ್ಲಿ ಈ ಕೆಲಸವನ್ನ ಮಾಡಿಸಿದ್ರೆ ಏನ್ ಹೇಳ್ತೀರಾ? ಇವತ್ತು ಮೊದಲನೇದಾಗಿ ಈ ತಾಲೂಕಿನ ಎಲ್ಲ ಮತದಾರರ ಪರವಾಗಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ನಮ್ಮ ಶ್ರೀನಿವಾಸ್ ರವರು ಇಲ್ಲಿ ಬೀದಿ ಬದಿ ವ್ಯಾಪಾರಿಯಾಗಿದ್ದು, ಲಾಸ್ಟ್ ನಮ್ಮ ಡಿ.ಕೆ. ಸುರೇಶ್ ಅಣ್ಣನವರ ಬರ್ತಡಲ್ಲಿ ಏನೋ ಒಂದು ಹಂಚ್ತಾ ಇದ್ವಿ. ಆ ಸಂದರ್ಭದಲ್ಲಿ ನನಗೆ ಮನವಿ ಮಾಡಿದ್ರು ನಮ್ಮ ಮುಖಂಡರುಗಳು, ನಮ್ಮ ಕೃಷ್ಣಪ್ಪ, ಏಳ್ಗಳ್ಳಿ ರವಿಯಣ್ಣ, ವಿಜಯ್ ದೇವ್ ಎಲ್ಲಾನು ನನಗೆ ಹೇಳ್ದೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೆ ಮಾಡಪ್ಪ ಅಂತೇಳಿ ಇವತ್ತು ಅಂಗವಿಕಲರಾದಂತ ನಮ್ಮ ಶ್ರೀನಿವಾಸ್ ಅವರಿಗೆ ನನ್ನ ಸ್ವಂತ ಖರ್ಚಿನಲ್ಲಿ ಒಂದು ವಾಹನವನ್ನು ಕೊಡುವಂತ ಕೆಲಸ ಇದು. ಈ ಕೆಲಸ ನಂದು ಅಂತ ಹೇಳಲ್ಲ, ಇದು ಶಿವಕುಮಾರ್ ಸೂರ್ಯ ಅವರ ಒಳ್ಳೇದಾಗಬೇಕು. ಈ ರಾಜ್ಯಕ್ಕೆ ಇನ್ನ 28ಕ್ಕೆ ಮುಖ್ಯಮಂತ್ರಿ ಆಗ್ಬೇಕು. ಇಂಥ ಅಂಗವಿಕಲರ ಒಂದು ಆಶೀರ್ವಾದ ಅವ್ರಿಗೆ ಯಾವತ್ತು ಇರಬೇಕು ಅಂತೇಳಿ ನಾನು ಇವತ್ತು ಹೇಳ್ತೀನಿ. ಇಲ್ಲಿ ನೋಡ್ತಿರಲ್ಲ, ಈಗ ಜಗದೀಶ್ ಅವರು ಡಿ.ಕೆ. ಶಿವಕುಮಾರ್ ಅವರು ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಯಸ್ತಾ ಇರುವಂತದ್ದು. ಯಾಕಂತಂದ್ರೆ ಅವರ ಊರಿನವರೇ, ಅವ್ರಿಗೆ ಡಿ.ಕೆ. ಶಿವಕುಮಾರ್ ಮೇಲೆ ಅಷ್ಟೊಂದು ಅಭಿಮಾನ ಇರುವಂತದ್ದು. ಇನ್ನೊಂದ್ ಕಡೆ ಅಂಗವಿಕಲರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರಿಗೆ ತ್ರಿಚಕ್ರ ವಾಹನ ಸಿಕ್ಕಿರುವುದು ಸಾಕಷ್ಟು ಖುಷಿ ತಂದಿರುವುದು. ಹೀಗಾಗಿನೇ ಡಿ.ಕೆ. ಶಿವಕುಮಾರ್ ಅವರಿಗೆ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಅಭಿಮಾನಿಗಳಿರುವುದು ಇದರಿಂದನೇ ಗೊತ್ತಾಗ್ತಾ ಇರುವಂತದ್ದು. ಕ್ಯಾಮರಾಮನ್ ರವಿ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.